ನಮಸ್ತೆ, ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ. ಇವತ್ತು ಈ ಗ್ರೋ ಬ್ಯಾಗು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಈ ಕಡೆ ಇನ್ನೊಂದು ಸ್ವಲ್ಪ ಗ್ರೋ ಬ್ಯಾಗ್ಗಳು ತರಕಾರಿ ಹಾಕ್ಕೋಬೇಕು ಅನ್ನೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಒಂದೇ ಸರಿ ಮಣ್ಣು ಸಿಗಲ್ವಲ್ಲ, ಅದರಿಂದ ವೇಸ್ಟ್ ಬಂದಾಗೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಹಾಕಿ ಡೈಲಿ ವೇಸ್ಟು, ಕಿಚನ್ ವೇಸ್ಟು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಬಿಸಿಲಿದ್ದಾಗ ಮಾತ್ರ ಈ ಥರ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ. ಲೂಸ್ ಮಾಡ್ಬೇಕಾದ್ರೆ ಅದರಲ್ಲಿ ಬೇಡದೇ ಇರೋ ಗಿಡ ಅದು ಎಲ್ಲ ಬರುತ್ತಲ್ವ, ಆ ವೇಸ್ಟೂ ತೊಗೊಂಡೋಗಿ ಅದೇ ಥರ ನಾವು ಯಾವ ಬ್ಯಾಗ್ ರೆಡಿ ಮಾಡ್ತಿರ್ತೀವೋ ಅದ್ರಾಗ ಹಾಕ್ತೀನಿ. ಯಾಕೆಂದರೆ ಇದನ್ನು ತಿಂಗ್ಳಿಗೆ ಒಂದು ಸರಿ ನಾವು ಮಣ್ಣು ಲೂಸ್ ಮಾಡಲೇಬೇಕು. ಇಲ್ಲ ಅಂದ್ರೆಗಿನ ಮಣ್ಣು ದಿನ ನೀರು ಹಾಕೋ ಅಥವಾ ಮಳೆ ಬಂದರೂ ಎರಡೂ ಆದ್ರೂ ಗಟ್ಟಿ ಆಗುತ್ತೆ. ಆವಾಗ ಗಿಡಗಳು ಅಷ್ಟು ಹೆಲ್ದಿಯಾಗಿ ಬರಲ್ಲ. ಮಾಡ್ಕೊಂಡು ನಾನು ಈ ಗಿಡಗಳು ರಿಪೋರ್ಟ್ ಮಾಡಿರೋದು ತೋರಿಸ್ತೀನಿ. ಅದು ಎಕ್ಜೋರ ಗಿಡ ಚಿಕ್ಕದಾಗಿದ್ದಿದ್ದು, ಫಸ್ಟ್ ಆನ್ಲೈನಲ್ಲಿ ತರಿಸಿದ್ದು, ಚೆನ್ನಾಗೇ ಬೆಳೀತಾ ಇಲ್ಲ. ಅದ್ರ ಜೊತೆಗೆ ಬಂದಿರೋದು ಸ್ಟ್ರಾಬೆರಿ ಅಲ್ಲ ಸರಿ ಬಾರ್ಬರ್ಸ್ ಚೆರ್ರಿ ಎಷ್ಟು ಗಿಡ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಆಮೇಲೆ ಇದೊಂದು ಬ್ಯಾಗ್ ರೆಡಿ ಮಾಡಿದೆ. ಇದಿತ್ತಲ್ವ ಸೊಪ್ಪಿಂದು ಗಿಡ, ಅದನ್ನು ಗೋಧಿ ಹಿಟ್ಟಿನ ಡಬ್ಬ ಕವರಲ್ಲಿತ್ತು, ಅದನ್ನು ತೆಗೆದು ಗ್ರೋ ಬ್ಯಾಗ್ ಹಾಕಿದ್ದೀನಿ. ಇಲ್ಲಿ ಬದನೆ ಗಿಡಗಳಿಗೆ ಕೂಡ ಮಣ್ಣೆಲ್ಲ ಲೂಸ್ ಮಾಡಿ ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೀನಿ. ನಾನು ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೀನಿ. ಈ ಥರ ಎಲ್ಲ ಬೇರೆ ಕೆಲಸ ಇದ್ದಾಗ ಇದನ್ನು ಮಾಡ್ಕೊಂಡು ಹೋಗ್ತೀನಿ. ರಿಪೋರ್ಟ್ ಮಾಡೋವಿಲ್ಲ ಇವು ಸಣ್ಣ ರಿಪೋರ್ಟ್ ಮಾಡ್ಬೇಕಾದ್ರೆ ಅಲ್ಲಲ್ಲೇ ಮಾಡ್ಕೊಂಡು ಹೋಗ್ತೀನಿ. ಅದನ್ನು ಅಷ್ಟೇ. ಇದು ಒಂದು ಕಟಿಂಗ್ ಇಟ್ಟಿದ್ದು ಹೊಸ ಗಿಡ, ಅದು ಇನ್ನೂ ಹೂವು ಬಿಟ್ಟಿಲ್ಲ. ಇದು ನೋಡಿ ಆನ್ಲೈನಿಂದ ತರಿಸಿದ್ದು ದಾಸವಾಳ, ಅದು ಸೆಟ್ಟಾಗಿದೆ. ಇಲ್ಲಿ ಕೆಲಸ ಮಾಡ್ಕೊಂಡೇ ರಿಪೋರ್ಟ್ ಮಾಡಿದೆ. ಇದು ಒಂದು ಎಲ್ಲೋ ಚೆನ್ನಾಗಿ ಚಿಗುರಿತ್ತು. ರಿಪೋರ್ಟ್ ಮಾಡಿದ ಮೇಲೆ ಎಲೆ ಎಲ್ಲ ಉದುರಿದೆ, ಆದರೆ ಜೀವ ಇದೆ, ನಿಧಾನವಾಗಿ ಚಿಗುರ್ಕೊಳ್ಳುತ್ತೆ ಸೆಟ್ ಮಾಡಿದ್ಮೇಲೆ. ಸೈಡಲ್ಲಿ ಇಟ್ಟಿದ್ದೆ ಕಟಿಂಗು, ಅದರಿಂದ ಮಧ್ಯ ಇಟ್ಟಾಗ ಹಂಗಾಗಿದೆ. ಇದು ಮಲ್ಬರಿ ಕಟಿಂಗ್ ಇಟ್ಟಿದ್ನಲ್ಲ, ಅದು ಕೂಡ ರಿಪೋರ್ಟ್ ಮಾಡ್ಕೊಂಡೆ. ಈ ಥರ ಮಾಡ್ಕೊಂಡೆ ನಾನು ಕೆಲಸಗಳು ರಿಪೋರ್ಟಿಂಗು ರೆಡಿ ಇರೋ ಪಾಟ್ಗಳಲ್ಲಿ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಒಂದು ಮಲ್ಬರಿ ಇದೆ, ಅದು ಮಹೇಶಿಂಗೆ, ಆಮೇಲೆ ಇನ್ನೊಬ್ಬನ ಫ್ರೆಂಡಿಗೆ ಕೊಡೋಕ್ಕೆ ಅಂತ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಗಿಡ ಚೆನ್ನಾಗಿದೆ, ಯಾಕೋ ಇನ್ನೊಂದು ಗಿಡ ಅದೇನು ತಗಲ್ತೋ ಏನೋ ಸರಿಯಾಗಿ ಇದಾಗ್ತಾಯಿಲ್ಲ, ನೋಡಬೇಕು. ಆಮೇಲೆ ಇವತ್ತೆರಡು ಅಂಜೂರ ಹಣ್ಣು ರೆಡಿಯಾಗಿದೆ. ವಿಡಿಯೋ ಮಾಡ್ಕೊಂಡು ಬರ್ತಾ ನೋಡಿದೆ. ನಾನು ಆ ಕಡೆ ಕ್ಲೀನ್ ಮಾಡ್ತಿದ್ದೆ, ನೋಡಿರಲಿಲ್ಲ. ವಿಡಿಯೋ ಮಾಡಬೇಕಾದ್ರೆ ಇದು ಸಿಕ್ತು ಕಣ್ಣಿಗೆ. ಇನ್ನೊಂದು ಬಿಟ್ಬಿಟ್ರೆ, ಇನ್ನೊಂದು ದಿನ ಬಿಟ್ಟರೆ ಮೊನ್ನೆ ತೋರಿಸಿದ್ನಲ್ಲ ಬಾಯಿ ಬಿಟ್ಕೊಂಬಿಡುತ್ತೆ, ಅದಕ್ಕೆ ನಾನು ತೆಗಿತಾಯಿದ್ದೀನಿ. ಇವತ್ತು 2 ಹಣ್ಣು ಸಿಕ್ತು ಒಟ್ಟಿಗೆ, ಚೆನ್ನಾಗಿದೆ. ಇನ್ನೊಂದು ದಿನ ನಾವು ಮನೆಗೆ ಇಟ್ಕೊಂಡ್ರೆ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ ಮನೇಲಿ ಕೂಡ. ಆಮೇಲೆ ದಾಳಿಂಬೆ ಗಿಡ ಎಲ್ಲ ಪ್ರೂನ್ ಮಾಡ್ಕೊಂಡ್ಮೇಲೆ ಚಿಗುರು ನೋಡಿ, ಹೊಸ ಚಿಗುರು. ವರ್ಷಕ್ಕೊಂದು ಸರಿ ಆ ಥರ ಎಲೆಗಳೆಲ್ಲ ಮುದುರು ರೋಗ ಅಥವಾ ಹುಳನೋ ಬಂದ್ರಿಗಿನ ನೀವು ಪ್ರೂನ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಆಮೇಲೆ ಅಲ್ಲೊಂದು ಹಣ್ಣಿತ್ತು, ಕವರ್ ಕಟ್ಟಿದ್ದೀನಿ. ಕವರ್ ಕಟ್ಟಿ ಆಮೇಲೆ ಇಲ್ಲಿಗೂ ಇದಿಷ್ಟು ಇನ್ನೂ ಮಾಡ್ಕೋಬೇಕು. ಆಮೇಲೆ ನೋಡಿ, ಇದು ನಾನು ವೇಸ್ಟ್ ಹಾಕಿ ಹಾಗಲಕಾಯಿ ಬೀಜ ಇಟ್ಟಿದ್ದೆ, ಅರ್ಧಕ್ಕೆ ಹೋಗ್ಬಿಟ್ಟಿದೆ. ಇದಕ್ಕೊಂದು ಸ್ವಲ್ಪ ವೇಸ್ಟ್ ಇನ್ನೊಂದು ಸರಿ ಹಾಕಿ ಮಣ್ಣು ಹಾಕ್ಬೇಕು ಮೇಲೆ, ಆವಾಗ ಸರಿ ಹೋಗುತ್ತೆ. ಇಲ್ಲಾಂದರೆ ಅರ್ಧ ಆಗೋದ್ರೆ ಬಳ್ಳಿ ತರಕಾರಿಗಳು ಅಷ್ಟು ಚೆನ್ನಾಗಿ ಬರೋಲ್ಲ, ಮಣ್ಣು ಕಮ್ಮಿ ಇದ್ದರೆ. ಅದನ್ನು ಮಾಡ್ಕೊತೀನಿ ಈ ಥರ. ಆಮೇಲೆ ಇಲ್ಲಿ ನೋಡು, ಮಳೆ ಬಂದಿತ್ತಲ್ಲ, ಮಳೆ ಬಂದಮೇಲೆ ಆಮೇಲೆ ಚೆಂಡು ಹೂವಿನ ಸಸಿ ಹಾಕಿದ್ನಲ್ಲ, ಇದೊಂದೇ ಪಾಟಲ್ಲಿ ಬಂದಿರೋದು, ಇನ್ನೊಂದು ಪಾಟಲ್ಲಿ ಹಾಕಿದೆ, ಅವು ಬಂದಿಲ್ಲ. ಇವನ್ನು ನಾನು ಮಾಡ್ಕೊಂಡು ಅಲ್ಲೊಂದು ಇಲ್ಲೊಂದು ಸಸಿ ಇಡ್ತೀನಿ. ದೊಡ್ಡವಾಗಿರೋ ಇಟ್ಬಿಡ್ತೀನಿ, ಚಿಕ್ಕ ಅದ್ರಾಗೆ ಬಿಟ್ಟರೆ ಸರಿ ಹೋಗುತ್ತೆ. ಇದರಲ್ಲಿ ನೋಡಿ, ಇನ್ನೊಂದರಲ್ಲಿ ಹಾಕಿದ್ದೆ ಅಂದ್ರಲ್ಲ, 3 ಗಿಡ ಬಂದಿದೆ. ಅದು ಯಾವ ಕಲರ್ ಅಂತ ಗೊತ್ತಿಲ್ಲ, ಅವ್ಯಾವು ಅಂತ. ಇದು ಚಿಂತಾಮಣಿ ಕಟಿಂಗ್ ಇಟ್ಟಿದ್ನಲ್ಲ, ಅದು ಚಿಂತಾಮಣಿ ಚೆಂಡು ಹೂವು, ಅದು ಚೆನ್ನಾಗಿದೆ. ಆದರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನು ತೆಗೆದುಬಿಡ್ಬೇಕು, ಇಲ್ಲಾಂದರೆ ಅದ್ರ ಬೇರು ಜಾಸ್ತಿಯಾಗಿ ಈ ಗಿಡ ಬೆಳೆಯಲ್ಲ. ಈ ಥರ ಚೆಂಡು ಹೂವಿನ ಗಿಡಗಳು ಅವಾಗವಾಗ ಇಟ್ಕೊಂಡು ತೆಗಿತಾ ಇದ್ದರೆ ಮಣ್ಣು ಲೂಸ್ ಇರುತ್ತೆ, ಆಮೇಲೆ ಬೇರಿಗೆ ಬರೋ ಗಂಟು ರೋಗನೂ ಬರೋಲ್ಲ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲ ಒಂದೊಂದು ಚೆಂಡು ಹೂವಿನ ಗಿಡ ಪ್ರತಿಯೊಂದರಲ್ಲೂ ಇಟ್ಟಿದ್ದೀನಿ, ಯಾಕೆಂದರೆ ಸಸಿಗಳು ಹಾಕಿದ್ನಲ್ವ, ಹೆಂಗೋ 2 ತಿಂಗಳು 3 ತಿಂಗಳು ಅದಾದಮೇಲೆ ತೆಗೆದು ಬಿಡ್ತೀವಲ್ಲ, ಹೂವನೂ ಬಿಡ್ತವೆ, ನಮಗೆ ಮಣ್ಣು ಇದಾಗುತ್ತೆ ಅಂತೇಳ್ಬಿಟ್ಟು ನಾನು ಎಲ್ಲ ಪಾಟಲ್ಲೂ ಎಷ್ಟು ಸಸಿಗಳು ಆಗುತ್ತೋ ಅಷ್ಟು ಸಸಿಗಳು ಇಡ್ತಾಯಿದ್ದೀನಿ. ಅದೊಂದು ಈ ಥರ ಮಾಡ್ಕೊಂಡು ಹೋದರೆ ಒಳ್ಳೆಯದು. ನೋಡಿ, ಇಲ್ಲಿ ನಾನು ಡಿಸೆಂಬರ್ ಹೂವು ಅಂದ್ವಲ್ಲ, ದಾಸವಾಳ ಎಲ್ಲ ತೆಗೆದು ಡಿಸೆಂಬರ್ ಇಟ್ಟಿದ್ದೀನಿ. ಆಮೇಲೆ ನುಗ್ಗೆ ಗಿಡ ಪ್ರೂನ್ ಮಾಡಿದ್ನಲ್ಲ, ಚಿಗುರ್ತಾ ಇದೆ. ಪ್ರೂನ್ ಮಾಡಿದ್ಮೇಲೆ ನೋಡಿ ಚಿಗುರ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಇನ್ನೊಂದು ಸ್ವಲ್ಪ ಚಿಗುರಿರೋದು ತೋರಿಸ್ತೀನಿ ನಿಮಗೆ, ಯಾವ ಥರ ಚಿಗುರಿದೆ ಅಂತ. ಇಲ್ಲೊಂದು ಸ್ವಲ್ಪ ಇದ್ದಾವೆ, ಇವನ್ನು ತೆಗಿಬೇಕು ನಾನು. ದಾಸವಾಳ ಆ ಕಡೆ ಜಾಗ ಮಾಡಿದಾಗೆಲ್ಲ ಇವನ್ನು ತೆಗೆದು ಅಲ್ಲಿಟ್ಟು, ಅಲ್ಲಿರೋವು ಯಾವಾರು ತಂದು ಇಲ್ಲಿ ಇಡ್ತಾಯಿದ್ದೀನಿ. ಈ ಥರ ಈ ಕೆಲಸ ಮಾಡ್ಕೊಂಡು ಹೋದಾಗ ನಮಗೆ ಯಾವ ಪಾಟ್ ತೆಗಿಬೇಕು ಅಂತ ಗೊತ್ತಾಗುತ್ತಲ್ವ, ಆ ಥರ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ
ಮಳೆ ಬಂದು ಬೇರೆ ಕೆಲಸ ಇಲ್ಲದಾಗ ನಾನು ತಂತಿ ಕಟ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ, ಇದು ಈ ಥರ ಉದ್ದುದ್ದಕ್ಕೆ ಹಾಕಿದ್ವಿ ಮೊದಲು ಅಷ್ಟೇ. ಈ ಥರ ಮೇಲಕ್ಕೆ ಕೆಳಕ್ಕೆ ಇವಾಗ ನಾನು ಹಾಕ್ತಾಯಿದ್ದೀನಿ. ಸಣ್ಣ ತಂತಿ, ಇದು ದಪ್ಪ ತಂತಿ ಉದ್ದ ಕಟ್ಟಿರೋದು. ಈ ಥರ ಮಧ್ಯದಲ್ಲಿ ನೋಡಿ ಮೇಲಿಂದ ಕೆಳಕ್ಕೆ ಗಂಟು ಹಾಕ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಬಲೆ ಥರ ಇರುತ್ತೆ, ಯಾವಾರ ಬಳ್ಳಿಗಳು ಹಬ್ಸಿದ್ರೂ ಅಲ್ಲಿ ಬಳ್ಳಿಗಳು ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಇದಕ್ಕೆ ಈ ಥರ ನೋಡಿ, ಈ ಥರ ಸಣ್ಣ ತಂತಿ ನಾನು ಇಲ್ಲೇ ಒಂದೊಂದಷ್ಟು ಒಂದು ಗೇಣು ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಹಾಕೋವಾಗ ಅಲ್ಲಿ ಕಂಬಿ ಗಂಟು ಹಾಕ್ದಂಗೆ ಮಾಡಿ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಫಸ್ಟೂ ಇದೇ ಥರ ಕಟ್ಕೊಂಡಿದ್ದೆ. ಆವಾಗ ನಮಗೆ ಕಟ್ಟೋಕ್ಕಿದು ಅನುಕೂಲವೂ ಇರಲಿಲ್ಲ, ಆದ್ರೂ ನಾನು ಕಟ್ಟಿದ್ದೆ. ಇದು ಒಂದು ಶೋ ಗಿಡ, ಇದನ್ನು ನಾನು ತಂದು ಈ ಕಡೆನೇ ಇಟ್ಟಿದ್ದೀನಿ. ಯಾಕೆಂದರೆ ದಾಸವಾಳ ಖಾಲಿ ಮಾಡಿದ ಕಡೆ ಎಲ್ಲ ಈ ಥರ ಗಿಡಗಳು ತಂದು ಇಡ್ತಾಯಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿದವರು ಒಂದು ಲೈಕ್ ಕೊಡಿ. ಹೊಸಬ್ರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡೋವಾಗಲೇ ಲೈಕ್ ಬಟನ್ ಒತ್ತಿ, ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ. ಇವಾಗ ನೋಡಿ ದಾಸವಾಳ ಈ ಕಡೆ ಇದ್ದಾವಲ್ಲ, ಅವನ್ನು ಮಣ್ಣು ಲೂಸ್ ಮಾಡಿದ್ದೀನಿ. ಅವು ಯಾವಾಗಾರು ಬೆಳಗ್ಗೆ ಹೊತ್ತು ಆ ಕಡೆ ಪಾಟ್ಗಳು ಕ್ಲೀನ್ ಮಾಡ್ಬೇಕಾದ್ರೆ ಈ ಪಾಟ್ ಅಲ್ಲಿಟ್ಟರೆ ಸರಿ ಅನಿಸುತ್ತೋ ಆವಾಗ ಆ ಥರ ಇಟ್ಬಿಡ್ತೀನಿ. ಬಿಲ್ಪತ್ರೆ ಗಿಡನೂ ಇಲ್ಲಿಟ್ಟಿದ್ದೆ, ತಗೊಂಡೋಗಿ ಅಲ್ಲಿಟ್ಟಿದ್ದೀನಿ ನಾನು. ಅಲ್ಲೇ ತೆಗೆದು ಇಲ್ಲಿಟ್ಟಿದ್ದೀನಿ, ಇಲ್ಲೇ ತೆಗೆದು ಅಲ್ಲಿಟ್ಟಿದ್ದೀನಿ. ಈ ಥರ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಹೂವುಗಳು ಸಿಗಬೇಕಲ್ಲ ನಮಗೆ, ಆ ಥರ ಐಡಿಯಾ ಮಾಡಿ ಮಾಡ್ತಾಯಿದ್ದೀನಿ. ಈ ಥರ ಒಂದಲ್ಲ ಒಂದು ಕೆಲಸ ದಿನ ಬೆಳಿಗ್ಗೆ ಬಂದ ತಕ್ಷಣ ಇದ್ದೇ ಇರುತ್ತೆ. ಅಂದರೆ ನಾಳೆ ಏನು ಕೆಲಸ ಅಂತ ಡಿಸೈಡ್ ಏನು ಮಾಡಲ್ಲ ಇವಾಗ, ಯಾಕೆಂದರೆ ನಾವು ಅಲ್ಲಿ ಏನು ಕೆಲಸ ಇರುತ್ತೋ ಅದನ್ನು ಮಾಡ್ತಾಯಿದ್ದೀನಿ. ಇದೊಂದು ಕಟಿಂಗ್ ಇಟ್ಟಿದ್ದು ಹೂವು ಯಾವುದೋ ಗೊತ್ತಿಲ್ಲ, ನಿಮಗೆ ನೋಡಿಸಿ ತಿರ್ಗಿ ಮಾರನೇ ದಿನವೇ ಆ ಮಗು ಕಡ್ದಾಕಿತ್ತು. ಇದು ಆನ್ಲೈನಲ್ಲಿ ತರಿಸಿದ್ದು ದಾಸವಾಳ. ಇದನ್ನು ರಿಪೋರ್ಟ್ ಮಾಡ್ಕೊಂಡೆ, ಚೆನ್ನಾಗಿ ಚಿಗುರಿದೆ. ಇದನ್ನು ಸೆಟ್ಟಾಗಿದೆ. ಇದು ನೆನ್ನೆ ಇಟ್ಟಿದ್ದು ಚೆನ್ನಾಗಿ ಚಿಗುರಿದೆ. ಈ ಥರ ಮಾಡ್ಕೊಂಡೇ ಮಾಡೋದ್ರಿಂದ ನಮಗೆ ಅಷ್ಟು ಕೆಲಸನೂ ಹೆವಿ ಅನಿಸಲ್ಲ, ಮಾಡ್ದಂಗೂ ಇರಲ್ಲ. ಅವಾಗವಾಗ ಈ ಥರ ಮಣ್ಣು ಲೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸ ಜಾಸ್ತಿ ಇರಲ್ಲ. ಬೇಡದೇ ಇರೋ ಗಿಡ ಬೆಳೀದೇ ಇದ್ದಾಗ ನಾವು ಹಾಕಿರೋ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗ್ತವೆ. ಆಮೇಲೆ ಬದನೆ ಗಿಡದಲ್ಲೂ ಸ್ವಲ್ಪ ಕಾಯಿ ಕಮ್ಮಿಯಾಗಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಚೆನ್ನಾಗಿ ಲೂಸ್ ಮಾಡಿಬಿಟ್ಟು ಮಣ್ಣು ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೀನಿ ಎಲ್ಲ ಗಿಡಗಳಿಗೂ. ಬದನೆ ಗಿಡಗಳಿಗೆ ಮಾತ್ರ ಕೊಟ್ಟಿದ್ದೀನಿ. ಇವಾಗ ಬಾಳೆಹಣ್ಣಿನ ಲಿಕ್ವಿಡ್ ಎಲ್ಲ ಮೊನ್ನೆ ನಿಮಗೆ ನೋಡ್ದಂಗೆ ಅದು ಬೀಟ್ರೂಟು, ಬಾಳೆಹಣ್ಣಿಂದು ಎಲ್ಲೆಲ್ಲ ಲಿಕ್ವಿಡ್ ಎಲ್ಲದಕ್ಕೂ ಕೊಟ್ಟಿದ್ದೀನಿ. ಇವಕ್ಕೆ ಸ್ವಲ್ಪ ಹೆವಿ ಫೀಡ್ ಬೇಕಲ್ವ, ತುಂಬ ಹಳೆಯ ಗಿಡ ಆದವಲ್ಲ, ಅದರಿಂದ ನಾನು ಇವಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ ಹೂವಿನ ಗಿಡಗಳಿಗೆಲ್ಲ ಲಿಕ್ವಿಡೇ ಕೊಟ್ಟಿದ್ದೀನಿ. ನೋಡಿ ಬದನೆಕಾಯಿ ಇವಾಗ ಮತ್ತೆ ಹೂವು ಆಗ್ತಾಯಿದೆ. ಈ ಟೈಮಲ್ಲಿ ನಾವು ಒಂಚೂರು ಗೊಬ್ಬರ ಕೊಟ್ಟರೆ ಮತ್ತೆ ಕಾಯಿ ಇಷ್ಟ ಚೆನ್ನಾಗಾಗುತ್ತೆ. ಅದರಿಂದ ಇದು ಮಾಡ್ಬೇಕು. ಬದನೆ ಗಿಡ ನಾವು ಸರಿಯಾಗಿ ಕಾಪಾಡ್ಕೊಂಡ್ರೆ ಒಂದು ವರ್ಷದ ತನಕ ಅದರಲ್ಲಿ ಕಾಯಿ ತೊಗೋಬೋದು. ಅವಾಗವಾಗ ಹುಳ ಬಂದಿರೋ ಎಲೆ ತೆಗಿಯೋದು, ಬೆಸ್ಟೇನಾರು ಅಟ್ಯಾಕ್ ಆಗಿದ್ದರೆ ಆ ಕೊಂಬೆ ಕಟ್ ಮಾಡಿ ತೆಗೆದಾಕೋದು, ಮಧ್ಯೆ ಈ ಥರ ಒಂದು ತಿಂಗಳಿಗೆ ಒಂದು ಸರಿ ಈ ಥರ ಗೊಬ್ಬರ ಕೊಡೋದ್ರಿಂದ ಬದನೆ ಗಿಡ ಒಂದು ವರ್ಷದ ತನಕ ನಾವು ಗಾರ್ಡನಲ್ಲಿ ಬೆಳೆಸ್ಕೋಬೋದು. ಫಸ್ಟು ಕಾಯಿ ಚೆನ್ನಾಗಿ ಬರ್ತಾ ಸ್ವಲ್ಪ ಕಾಯಿ ಕಮ್ಮಿ ಆಗ್ತವೆ. ಆದ್ರೂ ಕಾಯಿ ಒಂದು ವರ್ಷದ ತನಕ ನಮಗೆ ಒಂದು 10 ಗಿಡ ಇದ್ದರೆ ಸಾಕಾಗೋಷ್ಟು ಬಂದೇ ಬರ್ತವೆ. ಈ ಥರ ಮಾಡ್ಕೊಂಡು ನೀವು ಗಾರ್ಡನಲ್ಲಿ ತರಕಾರಿ ಈಜಿಯಾಗಿ ಬೆಳೆಸ್ಕೋಬೋದು. ಕಷ್ಟ ಏನು ಆಗೋಲ್ಲ ತರಕಾರಿ ಬೆಳೆಸೋಕ್ಕೆ. ಡೈಲಿ ಯೂಸ್ಗೆ ಬೇಕಾಗುವಷ್ಟು ಬೆಂಡೆ, ಬದನೆ, ಮೆಣಸಿನ್ಕಾಯಿ, ಟೊಮೊಟೊ, ಇಂಥವು ಸೊಪ್ಪು ಇಷ್ಟು ಹಾಕ್ಕೊಂಬಿಟ್ರೂ ಸಾಕಾಗುತ್ತೆ ನಮಗೆ. ನೋಡಿ ಆ ಹೂವಿನ ಮೇಲೆ ಅದೊಂಥರ ಮಳೆ ಬಂದಾಗ ಬರುತ್ತಲ್ಲ ಚಿಟ್ಟೆಗಳು, ಆ ಥರ ಇದೆ ನೋಡಿ, ರೆಕ್ಕೆ ಥರ ಹಾರುತ್ತಲ್ಲ. ಅದು ನಾನು ಅಷ್ಟು ವಿಡಿಯೋ ಮಾಡ್ತಾಯಿದ್ರೂ ಅದು ಅಲ್ಲಾಡಿರಲಿಲ್ಲ, ಜೋರಾಗಿ ಹಿಂಗೆ ಅಂದಮೇಲೆ ಹೋಯ್ತು. ಅವು ಮಗ್ಗು ತಿನ್ನುತ್ತೋ ಏನೋ ಗೊತ್ತಿಲ್ಲ, ಯಾಕೆಂದರೆ ಒಂದೊಂದು ಸರಿ ಹೂವು ಅರಳಿದಾಗ ನಮಗೆ ಕಟ್ಟಾದಂಗೆ ಕಾಣಿಸುತ್ತೆ ನೋಡಿ, ಆ ಥರ ಇರ್ಬೋದು. ಇವನ್ನೂ ಅಷ್ಟೇ ನೋಡಿ, ಸ್ವಲ್ಪ ನಿಮಗೆ ನನ್ನ ಗಾರ್ಡನ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ಗಿಡಗಳು ಅಲ್ಲಿಟ್ಟಿದ್ವಿ ಇಲ್ಲಿಟ್ಟಿದ್ವೆಲ್ಲೋ ಅಂತ ಇಟ್ಟಿರೋದು. ಇದರಲ್ಲಿ ಸ್ವಲ್ಪ ನೋಡ್ಕೊಂಡು ನಾನೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ರೀಪಾಟ್ ಮಾಡ್ತಾಯಿದ್ದೀನಿ, ತತ್ತಿ ಕಟ್ತಾಯಿದ್ದೀನಿ. ಈ ಥರ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 10-11 ಗಂಟೆವರೆಗೂ ಮಾಡ್ತೀನಿ. ಟಿಫನ್ ಅಲ್ಲೇ ಮಾಡಿರ್ತೀನಿ. ಬಂದ್ಬಿಟ್ಟು 11-11:30ಗೆ ಬಂದ್ಬಿಟ್ಟು ಆಮೇಲೆ ನಾನು ಮನೆಗಳ ಕೆಲಸ ಮಾಡ್ಕೊಂಡು ಪೂಜೆ ಮಾಡಿ ಆಮೇಲೆ 1:30 ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಸಾಯಂಕಾಲ ನಿಮ್ಮ ವಿಡಿಯೋಗಳು ನೋಡೋದು. ಯಾಕೆಂದರೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವಿಡಿಯೋಗಳು ನೋಡ್ತೀನಿ ನಾನು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಇನ್ನೊಂದು ಸರಿ ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೊಂದು ಪಿಂಕ್ ಕಲರ್ ಅನಿಸುತ್ತೆ, ಇದು ಅಲ್ಲ ಪಿಂಕ್ ಅಲ್ಲ, ಸದ್ಯ ಉಡುಪಿನ ತಂದಿದ್ದು. ಅದನ್ನು ನೋಡಿ ಸಿಮೆಂಟ್ ಪಾಟಲ್ಲಿದೆ. ಇದರಲ್ಲಿ ಸ್ವಲ್ಪ ಹಳೇದಾಯ್ತಲ್ವ, ಮಣ್ಣಿಗೆ ತುಂಬ ಗಟ್ಟಿ ಇತ್ತು, ಅದನ್ನು ಲೂಸ್ ಮಾಡಿದ್ದೀನಿ.
ಯಾಕೆಂದರೆ ಭಾಳ 2-3 ವರ್ಷ ನಾವು ರಿಪೋರ್ಟ್ ಮಾಡಿಲ್ಲ ಅಂದಾಗ ಮಣ್ಣು ಗಟ್ಟಿ ಆಗ್ಬಿಡುತ್ತೆ. ನೋಡಿ ಇದು ಸ್ವಲ್ಪ ಹೈಟ್ ಕಮ್ಮಿ ಇದೆ, ಅದನ್ನು ನಾನು ಮಣ್ಣು ಲೂಸ್ ಮಾಡಿದ್ದೀನಿ. ಕಣಗಿಲ ಗಿಡ ಎಲ್ಲ ಆ ಕಡೆಯೇ ಇದೆ, ಈ ಸೈಡ್ ಇಟ್ಟಿದ್ದೆ ಮೊದಲು, ಇವಾಗ ಆ ಕಡೆಯೇ ಇದೆ. ಆಮೇಲೆ ನೋಡಿ ಇದು ನಾವು ಆ ಕಡೆ ಕೆಲಸ ಮಾಡ್ಬೇಕಾದ್ರೆ ಆಪಿ ನಮ್ಮ ಜೊತೆಗಿದ್ದಾಗ ಕಡ್ದಾಕಿರುತ್ತೆ, ಅದರಿಂದ ನಾನು ಈ ಕಡೆ ಗಿಡಗಳು ಆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇರೋದು. ಯಾಕೆಂದರೆ ಆವಾಗ ಈ ಕಡೆ ಬಂದಾಗ ಅದಕ್ಕೆ ಹೂವಿನ ಗಿಡ ಸಿಗದೇ ಇದ್ದಾಗ ನಮಗೆ ಹೂವು ಸಿಗುತ್ತೆ ಅಂಥೇಳಿ ಅಂದ್ಕೊಂಡಿರೋದು. ನೋಡಿ ಇಲ್ಲೊಂದು ಸ್ವಲ್ಪ ಗಿಡ ಇರೋದಲ್ಲ, ಅವನ್ನೆಲ್ಲ ನಾನು ಮಾಡ್ಕೊತೀನಿ. ಮುಂದೆ ಮಾಡ್ತಾ ಮಾಡ್ತಾ ನಿಮಗೆ ಅಪ್ಡೇಟ್ ಕೊಡ್ತೀನಿ. ವಿಡಿಯೋಗಳು ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ಖುಷಿಯಾಗುತ್ತೆ ನನಗೆ. ಆಮೇಲೆ ಯಾವ್ದಾದ್ರು ನಿಮಗೆ ಡೌಟು ಅಥವಾ ಈ ವಿಡಿಯೋ ಬೇಕು ಅಂದರೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರುತ್ತೋ ಅದನ್ನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ವಿಡಿಯೋ ಹಾಕೋದು ನಾನು ಸ್ವಲ್ಪ ಲೇಟ್ ಆದ್ರೂ ನೀವು ಏನೇ ಕೇಳಿರೋ ವಿಡಿಯೋನ ನಾನು ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತಿದ್ದೀನಿ. ನೋಡಿ ಈ ಎಲೆ ಮೇಲೆ ಈ ಥರ ಕಪ್ಪು ಮಚ್ಚೆ, ಆಮೇಲೆ ಬೂಜು ಬಂದಂಗಿದೆ, ಆ ಥರ ಇದ್ದಾಗ ನೀವು ನೋಡಿಬಿಟ್ಟು ಈ ಥರ ತೆಗಿಯೋದ್ರಿಂದ ಬೆಸ್ಟ್ ಅಟ್ಯಾಕ್ ಆಗೋಲ್ಲ. ಆಮೇಲೆ ಮಣ್ಣು ಕೆಳಗಡೆ ಎಲೆಗಳು ಜಾಸ್ತಿ ಬಿಡಬೇಡಿ ನೀವು, ಏನೋ ಸ್ವಲ್ಪ ಇದ್ದರೆ ಪರವಾಗಿಲ್ಲ. ಆಮೇಲೆ ಅವನ್ನ ತೆಗ್ದಾಕಿ ಈ ಥರ ಕ್ಲೀನಾಗಿ ಇಟ್ಕೊಂಡ್ರೆ ಬೆಸ್ಟ್ ಆಗೋದು ಭಾಳ ಕಮ್ಮಿ ಆಗುತ್ತೆ, ನೀವು ಗಮನಿಸಿ. ಆಮೇಲೆ ಕೆಳಗಡೆ ಎಲೆಗಳು ಬುಷಿಯಾಗಿ ಬೆಳೆದಿದ್ರೂ ಆ ಎಲೆಗಳು ತೆಗೆದ್ಬಿಟ್ಟು ಸ್ವಲ್ಪ ಗಾಳಿ ಆಡಂಗೆ ಮಾಡಿದ್ರೂ ನಮಗೆ ಬೆಸ್ಟ್ ಅಟ್ಯಾಕ್ ಆಗೋದು ತುಂಬ ಕಮ್ಮಿ ಆಗುತ್ತೆ. ಬೇಕಾದ್ರೆ ಗಮನಿಸಿ ನೀವು. ತುಂಬ ಜನ ಅದರಲ್ಲಿ ಎಲೆಗಳು ಅವು ಇವು ಕಿತ್ಬಿಟ್ಟು ಅದರಲ್ಲೇ ಹಾಕ್ತಾಯಿರ್ತಾರೆ. ಅದು ಹಾಕೋದೇನು ಗೊಬ್ಬರ ಆಗುತ್ತೆ ಅಂದ್ಕೊಂಡು ಹಾಕ್ತಾರೆ, ಆದರೆ ಒಂದ್ರ ಮೇಲೆ ಒಂದು ಬಿದ್ದಾಗ ಅದು ಗಾಳಿ ಆಡದೆ ಅಲ್ಲಿ ಒಂಥರ ಫಂಗಸ್ಸು, ಒಂಥರ ಬೂಜು ಅಂತೀವಲ್ಲ ಆ ಥರ ಬರುತ್ತೆ. ಈ ಥರ ಆಗ್ತಾಯಿರುತ್ತೆ, ನೀವು ನೋಡ್ಕೊಂಡು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು. ಇಲ್ಲೆಲ್ಲ ನಾನು ನಮಗೆ ಫ್ರೆಂಡ್ ಕಳಿಸಿರೋ ಕಟ್ಟಿಂಗ್ ಇಟ್ಟಿದ್ದೆ. ಆಮೇಲೆ ಬಿಲ್ಪತ್ರೆ ಗಿಡ ನೋಡಿ, ಈ ಸೈಡು ನಾನು ಕೂತ್ಕೊಳ್ತೀನಲ್ಲ, ದೊಡ್ಡದು ಪಾಟ್ ಇಟ್ಟಿದ್ದೀನಲ್ಲ ಅಲ್ಲಿ ತಂದು ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಚಿಗುರ್ತಾ ಇದೆ. ಅದರಲ್ಲೊಂದು ಗಲಾಟೆ ಹೂವಿನ ಗಿಡ ಇಟ್ಟಿದ್ದೆ, ಅದು ಚೆನ್ನಾಗಿ ಹೂವು ಅರಳಿದೆ. ಅದು ಸಿಂಗಲ್ ಪೇಟೆಲಿದು. ಈ ಹೂವನ್ನು ತುಂಬ ಚೆನ್ನಾಗಿದೆ ನೋಡಿ. ಇವತ್ತು ಬಂದಿರೋ ಕಸದ ಅಲ್ಲ ತೆಗೆದ್ಬಿಟ್ಟು ಮತ್ತೆ ನಾವು ಫಸ್ಟ್ ನೋಡಿಸ್ದೆ ನೋಡಿ ಬ್ಯಾಗು, ಆ ಬ್ಯಾಗಲ್ಲಿ ಹಾಕಿದ್ದೀನಿ. ತಿರ್ಗಾ ಬೆಳಗ್ಗೆ ಯಾವ್ದಾದ್ರು ಮಣ್ಣು ಸಿಕ್ಕಾಗ ಹಾಕ್ತೀನಿ. ಈ ಥರ ಹಾಕೋದ್ರಿಂದ ನಮಗೆ ಮಣ್ಣು ಪಾಟೂ ರೆಡಿ ಆಗುತ್ತೆ, ಮಣ್ಣು ಸೇವ್ ಆಗುತ್ತೆ. ಮಣ್ಣು ಜಾಸ್ತಿ ತರೋಷ್ಟಿರಲ್ಲ ನೋಡಿ. ಇದಿಷ್ಟು ಮಾಡಿರೋ ಕೆಲಸ ಇವತ್ತು. ನೀವು ಪಾಟ್ಗಳು ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ, ಎಲ್ಲ ಕ್ಲೀನಾಗಿದೆ. ಆಮೇಲೆ ಮಣ್ಣನ್ನು ಲೂಸ್ ಮಾಡಿದ್ದೀನಿ. ಈ ಥರ ನೀವು ಮಾಡ್ಕೋಬೇಕು. ನೀವು 5 ಪಾಟ್ ಬೆಳೆಸ್ರಿ, 10 ಪಾಟ್ ಬೆಳೆಸ್ರಿ, ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಗಿಡಗಳು ಚೆನ್ನಾಗಿ ಬರುತ್ತೆ. ಮೊನ್ನೆ ನನಗೆ ಒಬ್ಬರು ಹೇಳಿದರು, ನಾವು ದೊಡ್ಡ ದೊಡ್ಡ ಪಾಟಲ್ಲೇ ಹಾಕಿದ್ವಿ, ಹೂವು ಬರ್ತಾಯಿಲ್ಲಮ್ಮ ಅಂತ. ಇಲ್ಲಿ ಬಂದವರು ಬರ್ತಾಯಿಲ್ಲ, ನೀವು ಚಿಕ್ಕ ಚಿಕ್ಕ ಪಾಟಲ್ಲೇ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬಿಟ್ಟು ಅಂದರು. ಅದಕ್ಕೆ ಕಾರಣ ಅಷ್ಟೇ, ಟೈಮಿಗೆ ಪ್ರೂನ್ ಮಾಡ್ಕೋಬೇಕು, ಆಮೇಲೆ ಗೊಬ್ಬರ ಕೊಡಬೇಕು, ನೋಡಬೇಕು. ಇದರಲ್ಲಿ ನಾನು ಪಡವಲಕಾಯಿ ಇಟ್ಟಿದ್ದೀನಿ, ಅಲ್ಲ ಸೋರೆಕಾಯಿ, ಅವು ಬಂದಿದ್ದಾವೆ, ಇಡಬೇಕಿಲ್ಲಿ. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.